ಸಾಕಷ್ಟು ಸೆಲೆಬ್ರಿಟಿಗಳು ಈಗಾಗಲೇ ಆಗಮಿಸಿದ್ರು, ಅಂತಿಮ ದರ್ಶನವನ್ನು ಕೂಡ ಪಡೆದರು. ಇವರ ಸಾವು ನಿಜವಾಗ್ಲೂ ಕೂಡ ಸ್ಯಾಂಡಲ್ವುಡ್ಗೆ ತುಂಬಲಾರದ ನಷ್ಟ ಅಂತಲೇ ಹೇಳಬಹುದು. ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಸಾಕಷ್ಟು ನಾಯಕರು, ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಈಗಾಗಲೇ ಆಗಮಿಸಿದ್ರು, ಅಂತಿಮ ದರ್ಶನವನ್ನು ಕೂಡ ಪಡೆದಿದ್ದಾರೆ. ನಾಳೆ ಅವರ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಲಾಗುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ಕೂಡ ನಡೆಸಲಾಗುತ್ತೆ. ಬೆಳಿಗ್ಗೆ 8:30ಕ್ಕೆ ಅವರ ತಾಯಿ ಅಂದರೆ ಸರೋಜಾದೇವಿಯವರು ನಿಧನವನ್ನು ಹೊಂದಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪುತ್ರ ಈಗಾಗಲೇ ಹೇಳಿಕೆಯನ್ನು ಕೂಡ ನೀಡಿದರು. ನಮ್ಮ ಊರಿನಲ್ಲಿ ಅಂದರೆ ಅವರು ಹುಟ್ಟಿ ಬೆಳೆದಂತಹ ಊರಿನಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಾಳೆ ಬೆಳಿಗ್ಗೆ 11:00ವರೆಗೆ ಅಂತಿಮ ಕ್ರಿಯೆಯನ್ನು ಅಂದರೆ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಲಾಗುತ್ತೆ ಎಂದು ಈಗಾಗಲೇ ಹೇಳಿಕೆಯನ್ನು ನೀಡಿದರು. ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಸಾಕಷ್ಟು ಸೆಲೆಬ್ರಿಟಿಗಳು ಈಗಾಗಲೇ ಆಗಮಿಸಿ ಅವರ ಅಂತಿಮ ದರ್ಶನವನ್ನು ಕೂಡ ಪಡೆದಿದ್ದಾರೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ ಸಾಕಷ್ಟು ಭಾಷೆಗಳಲ್ಲೂ ಕೂಡ ನಟಿಸಿದರು. ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ, ಲಕ್ಷಾಂತರ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮಲ್ಲೇಶ್ವರಂನಲ್ಲಿರುವಂತಹ ನಿವಾಸದಲ್ಲಿ ಅಭಿಮಾನಿಗಳಿಗೂ ಕೂಡ ಅವರ ಅಂತಿಮ ನಮನಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಚಿಕ್ಕ ವಯಸ್ಸಿನಿಂದಲೂ ಕೂಡ ನೃತ್ಯದಲ್ಲಿ ಆಸಕ್ತಿಯನ್ನು ಹೊಂದಿದ್ರು. ಅವರ ತಂದೆ ಪೊಲೀಸ್ ಅಧಿಕಾರಿಯಾಗಿದ್ದರು, ಮೈಸೂರಿನಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಅವರ ತಾಯಿ ರುದ್ರಮ್ಮ ಏನಿದ್ದಾರೆ ಅವರು ಗೃಹಿಣಿಯಾಗಿದ್ದರು, ಅಂದರೆ ಹೌಸ್ ವೈಫ್ ಆಗಿದ್ರು. ಮಗಳನ್ನು ತುಂಬ ಪ್ರೀತಿಯಿಂದ ಸಾಕಿದ್ರು. ಅವರ ತಂದೆ ತಾಯಿಗೆ ಇವರು 4ನೆಯ ಪುತ್ರಿ. 3 ಹೆಣ್ಮಕ್ಳಾಗಿತ್ತು, 4ನೇದಾದರೂ ಗಂಡು ಆಗುತ್ತೆ ಅಂತ ಅವರ ಫ್ಯಾಮಿಲಿಯವರು ಕಾಯ್ತಾ ಇದ್ರು. ಇವರು ಹುಟ್ಟಿದಂತಹ ಸಂದರ್ಭದಲ್ಲಿ ಕೆಲವು ಟೀಕೆಗಳು ಕೂಡ ವ್ಯಕ್ತವಾಗಿತ್ತು. 4ನೇ ಹುಡುಗಿನೂ ಕೂಡ ಹೆಣ್ಣುಮಗು ಆಯಿತು ಅಂತ ಕೆಲವು ಟೀಕೆಗಳು ಕೂಡ ಈಗಾಗಲೇ ವ್ಯಕ್ತವಾಗಿತ್ತು. ಆದರೆ ಅವರ ತಂದೆ ತಾಯಿ ಮಾತ್ರ ಮಗಳನ್ನು ತುಂಬ ಪ್ರೀತಿಯಿಂದ ಸಾಕಿದ್ರು. ಇವರು ಹುಟ್ಟಿದಂತಹ ಸಂದರ್ಭದಲ್ಲಿ ಬೆಳೆಯುತ್ತಾ ಅವರ ಪೋಷಕರು ತುಂಬ ಸಪೋರ್ಟಿವ್ ಆಗಿದ್ರು. ಇವಾಗ ನಮ್ಮ ಜೊತೆ ಮಾತನಾಡಲಿದ್ದಾರೆ ಹಿರಿಯ ಹಾಸ್ಯ ನಟರಾದ ಉಮೇಶ್ ಸರ್ ಅವರು. ನಮಸ್ತೆ ಸರ್. ಸರ್, ಇದೀಗ ಸರೋಜಾದೇವಿಯವರು ಸಾವನ್ನಪ್ಪಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ ಸರ್? ಹಲೋ ಹಲೋ ನಮಸ್ತೆ ಸರ್. ಸರ್, ಸರೋಜಾದೇವಿಯವರು ಸಾವನ್ನಪ್ಪಿರೋದು ನಿಜವಾಗ್ಲೂ ಸ್ಯಾಂಡಲ್ವುಡ್ಗೆ ಒಂದು ತುಂಬಲಾರದ ನಷ್ಟ. ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಾ? ಅವರ ನಿಮ್ಮ ಒಡನಾಟ ಹೇಗಿತ್ತು ಸರ್? ಇಡೀ ಒಂದು ಚಿತ್ರರಂಗವೇ ಒಂದು ದುಃಖ ಸಾಗರದಲ್ಲಿ ಮುಳುಗಿದೆ ಮಕ್ಕಳಮ್ಮ. ಹೌದು, ಬರೀ ಚಿತ್ರರಂಗ ಅಷ್ಟೇ ಅಲ್ಲ, ಇಡೀ ನಮ್ಮ ಕನ್ನಡ ಒಂದು ಕರ್ನಾಟಕನೇ. ಯಾಕೆಂತಂದ್ರೆ ಅವರ ಕೊಡುಗೆಗಳು ಬಹಳ. ಅವರು ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ ಪಾತ್ರ, ಬನ್ನಪ್ಪ ಭಾಗವತ ಚಿತ್ರ ಮುಖಾಂತರ ಬಂದ್ರು. ಮತ್ತೆ ಅನೇಕ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದಾರೆ. ಹೌದು. ಮತ್ತೆ ಅವರ ಒಂದು ಪ್ರತಿಯೊಂದು ಯಾವುದೇ ಚಿತ್ರಗಳೇ ಆಗ್ಲಿ, ಅವರು ಮತ್ತೆ ಬೀಸರಾಜದೇವಿಯವರು, ಲೀಲಾವತಿ ಅವರು, ಮತ್ತೆ ಜಯಂತಿ ಅವರು, ಹೀಗೆ ಅಂದಿನ ನಾಯಕಿಯರೆಲ್ಲ ರಾಜ್ಕುಮಾರ್ ಅವರ ಜೊತೆ ಪಾತ್ರ ಮಾಡಿದ್ದಾರೆ. ಅವರೆಲ್ಲ ಅಂದಿನ ಚಿತ್ರರಂಗದ ಒಂದು ಕಲಾರಂಗ ಚಿತ್ರರಂಗದ ಬೇರುಗಳು. ಅವರು ಬಹಳ ಸಾಕಷ್ಟು ಬೆಳೆಸಿದ್ದಾರೆ. ಅವರೆಲ್ಲ ಚಿತ್ರರಂಗದ ಬೆಳವಣಿಗೆಗೆ ಅವರೆಲ್ಲ ಕಾರಣ. ಹೀಗಾಗಿ ಅವ್ರ ಬಗ್ಗೆ ನಾವು ಇವತ್ತು ಮಾತಾಡ್ಬೇಕು ಅಂತಂದ್ರೆ ಬಾಯ ಬರ್ತಿಲ್ಲ ನನಗೆ. ಭಗವಂತ ನಮ್ಮ ಭೌತಿಕವಾಗಿ ಅವ್ರು ನಮ್ಮ ಕಣ್ಣು ಮುಂದೆ ಇಲ್ಲ, ಆದ್ರೆ ನಮ್ಮ ಮನಸ್ಸಿನಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನಗಳ ಮನಸ್ಸಿನಲ್ಲಿ ಅವ್ರು ಖಂಡಿತ ಇದ್ದೇ ಇದ್ದಾರೆ. ಅವರ ಒಂದು ಕೊಡುಗೆ ಅಪಾರ. ಅವ್ರು ಇನ್ನು 100 ವರ್ಷ ಆದ್ರೂ ಸಹಿತ ಅವರು ಮಾಡಿದ ಚಿತ್ರಗಳನ್ನ ಜನಗಳು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೇ. ಸರ್, ಇದೀಗ ನಿಮಗೆ ಏನಾದ್ರು ಅವ್ರ ಜೊತೆ ನಟಿಸೋ ಅವಕಾಶ ಏನಾದ್ರು ಸಿಕ್ಕಿತ್ತಾ? ಯಾವ್ದಾದ್ರು ಸಿನಿಮಾದಲ್ಲಿ ನಟಿಸಿದೀರಾ? ಅಂದ್ರೆ ಇಲ್ಲ, ಭಾಗವತ್ ಚಿತ್ರದಲ್ಲಿ ಮಾಡಿದ್ವಿ. ಅಂದ್ರೆ ಅವರ ದೃಶ್ಯ ಬೇರೆ, ನಮ್ಮ ಬೇರೆ ಇತ್ತು. ಆದ್ರೆ ಇದ್ರ ಕಥಾ ಸಂಗಮದಲ್ಲೂ ಸಹಿತ 3 ಕಥೆಗಳು ಪುಟ್ಟಣ್ಣವ್ರದ್ದು. ಅದ್ರಲ್ಲಿ ಒಂದು ಕಥೆಯಲ್ಲಿ ಅವ್ರು ಮಾಡಿದ್ರು, ಇನ್ನೊಂದು ಕಥೆಯಲ್ಲಿ ನಾವು ಮಾಡಿದ್ವಿ. ಹಾಗಾಗಿ ಆ ಡಬ್ಬಿಂಗ್ ನಲ್ಲಿ ಮತ್ತೆ ಇದರ ಚಿತ್ರೀಕರಣದಲ್ಲಿ ನಾವು
ಜೊತೆಲಿ ಸೇರಿದ್ವಿ ಅಷ್ಟೇ ಕಣಮ್ಮ. ಸರ್, ಇದೀಗ ಏನು ಅಂತಂದ್ರೆ ಚಂದನವನದ ಹಿರಿಯರೆಲ್ಲ ನಮ್ಮನ್ನ ಅಗಲ್ತಾ ಇದ್ದಾರೆ. ಚಂದನವನ ನಿಜವಾಗ್ಲೂ ಅನಾಥ ಆಗ್ತಾ ಇದೆ. ಸಲಹೆ ನೀಡೋ ಹಿರಿಯರೆಲ್ಲ ಕಣ್ಮರೆ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಮ್ಮ, ಜಾತಸ್ಯ ಮರಣಂ ಧ್ರುವಂ, ಸಾವು ಯಾರಿಗೂ ತಪ್ಪಿದ್ದಿಲ್ಲ. ಹೌದು, ಎಲ್ಲ ಅಷ್ಟೇ. ಎಲ್ರಿಗೂ ಗೊತ್ತಿರೋ ವಿಚಾರಗಳು ತಾನೆ. ಆದ್ರಿಂದ ಆದ್ರೆ ಅವರು ಸತ್ರ ಸಹಿತ ಅವರು ಗಳಿಸಿ ಉಳಿಸಿದಾರಲ್ಲ, ಆ ಗಳಿಸಿ ಉಳಿಸಿದಾರಲ್ಲ ಒಂದು ಆಸ್ತಿ, ಅದನ್ನ ನಾವು ಬೆಳೆಸ್ಕೊಂಡೋದ್ರೆ ಸಾಕಾಗಿದ್ದೀಮ್ಮ. ಆಯ್ತಮ್ಮ, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸರ್. ಉಮೇಶ್ ಸರ್ ಅವರು ಹೇಳ್ತಾ ಇದ್ರು, ಅವರು ತುಂಬ ಚೆನ್ನಾಗಿ ನಟನೆಯನ್ನ ಮಾಡ್ತಾ ಇದ್ರು. ಎಲ್ಲರ ಜೊತೆನೂ ಕೂಡ ತುಂಬ ಚೆನ್ನಾಗಿ ಮಾತನಾಡಿಸ್ತಾ ಇದ್ರು. ಯಾವುದೇ ರೀತಿ ಅಹಂಕಾರ ಅವರಲ್ಲಿ ಇರಲಿಲ್ಲ. ಭಾಗ್ಯವಂತರ ಆ ಸಿನಿಮಾದಲ್ಲಿ ನಾನು ಕೂಡ ನಟನೆಯನ್ನ ಮಾಡಿದ್ದೇನೆ, ಆದರೂ ಅವರ ಜೊತೆ ನಟಿಸುವಂಥ ಅವಕಾಶ ನನಗೆ ಸಿಕ್ಕಿರಲಿಲ್ಲ ಅಂತ ಉಮೇಶ್ ಅವರು ಕೂಡ ಹೇಳ್ತಾ ಇದ್ರು. ಸಾಕಷ್ಟು ಸೆಲೆಬ್ರಿಟಿಗಳು ನಿಜವಾಗ್ಲೂ ಕೂಡ ಕಂಬನಿಯನ್ನ ಮಿಡಿದಿದ್ದಾರೆ. ಕನ್ನಡ ಚಿತ್ರರಂಗ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು. ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿದಂತೆ ಸಾಕಷ್ಟು ಗಣ್ಯರ ಜೊತೆ ನಟಿಸಿದ್ರು. ಅವರ ನಟನೆ ಈಗಿನ ಯುವ ಪೀಳಿಗೆ ಏನಿದೆ, ಅಂದರೆ ಈಗಿನ ಯುವ ನಟಿಯರು ಏನಿದ್ದಾರೆ, ಅವರಿಗೆ ನಿಜವಾಗ್ಲೂ ಕೂಡ ಆದರ್ಶ. ಅಷ್ಟು ಚೆನ್ನಾಗಿ ನಟನೆಯನ್ನ ಮಾಡ್ತಾ ಇದ್ರು. ಯಾವುದೇ ಪಾತ್ರವನ್ನ ಕೊಟ್ಟಿದ್ರು ಕೂಡ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ರು. ಕಲಾ ಸರಸ್ವತಿ ಆಗಿದ್ರು. ಎಲ್ಲೋ ಒಂದು ಕಡೆ